ಕೆಆರ್ಪುರ ರಾಮಮೂರ್ತಿ ನಗರದ ಕೌದೇನಹಳ್ಳಿಯ ಶ್ರೀ ಕ್ಷೇತ್ರ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ 69ನೇ ವಾರ್ಷಿಕ ಜಾತ್ರೆ ಮಹೋತ್ಸವ ಹಾಗೂ ಶ್ರೀರಾಮನವಮಿ ಉತ್ಸವ ಶನಿವಾರ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಕ್ಷೇತ್ರ ಶ್ರೀ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ದೇವರಿಗೆ ಅಭಿಷೇಕ, ಹೂವಿನ ಅಲಂಕಾರ, ಹೋಮ ಹವನ, ಗೋಪೂಜೆ, ಗಂಗೆ ಪೂಜೆ ಹಾಗೂ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಶ್ರದ್ಧಾಭಕ್ತಿಯಿಂದ ನೆರವೇರಿದವು. ರಾಮಮೂರ್ತಿ ನಗರ, ಕೌದೇನಹಳ್ಳಿ, ಕಲ್ಕೆರೆ, ಕೆ. ಚನ್ನಸಂದ್ರ, ಸುತ್ತಮುತ್ತಲಿನ ಬಡಾವಣೆಗಳು ಸೇರಿದಂತೆ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನ ಪಡೆದು ಪುನೀತರಾದರು. ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಮಾಲೆ ಧರಿಸಿದ್ದ ಭಕ್ತರಿಗೆ ಅಗ್ನಿಕುಂಡ ಪ್ರವೇಶ ಆಯೋಜಿಸಲಾಗಿತ್ತು. ಭಕ್ತರು ಅಗ್ನಿಕುಂಡದಲ್ಲಿ ಹಾಯುವ ಮೂಲಕ ತಮ್ಮ ಭಕ್ತಿ ತೋರಿದರು. ಭಜನೆ, ನಾದಸ್ವರ ವಾದನ, ಭಕ್ತಿ, ಹರಿಕಥಾ ಕಾಲಕ್ಷೇಪ ಹಾಗೂ ಭಕ್ತಿ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಶಾಸಕ ಭೈರತಿ ಬಸವರಾಜರವರು ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ಧರ್ಮದರ್ಶಿಗಳಾದ ಶ್ರೀನಂದಕುಮಾರ ಸ್ವಾಮೀಜಿಗಳಿಂದ ಶಾಸಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ದೇವಸ್ಥಾನದ ಧರ್ಮದರ್ಶಿ ಶ್ರೀನಂದಕುಮಾರ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುತ್ತಿರುವ ಜಾತ್ರೆಯಲ್ಲಿ ಮಾತನಾಡಿದ ಅವರು, ಜಾತ್ರಾ ಮಹೋತ್ಸವದ ಅಂಗವಾಗಿ ಕಳೆದ 3 ದಿನಗಳಿಂದ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಶನೇಶ್ವರ ಸ್ವಾಮಿಯನ್ನು ನಂಬಿದರೆ ನಂಬಿದವರ ಕೈ ಬಿಡುವುದಿಲ್ಲ, ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಬನ್ನಿ ಎಂದರು. ಸಮಸ್ತ ಭಕ್ತಾದಿಗಳಿಗೆಲ್ಲ ಶ್ರೀ ನಂದಕುಮಾರ ಸ್ವಾಮೀಜಿಗಳಾದಂತಹ ನಾನು ಎಲ್ಲರಿಗೂ ವಂದನಾ ಅರ್ಪಣೆಗಳನ್ನು ಮಾಡುತ್ತಿದ್ದೇನೆ. ಈ ನಮ್ಮ ಒಂದು 69ನೇ ಜಾತ್ರೆ ಮಹೋತ್ಸವ ಗುರುವಾರ, ಶುಕ್ರವಾರ, ಶನಿವಾರ, ನಾಳೆ ಭಾನುವಾರ ನಡೀತಾ ಇದೆ. ಅಂದರೆ ಇದು 59 ವರ್ಷಕ್ಕೆ ನಡ್ಕೊಂಬರ್ತದೆ. ಇದಕ್ಕೆ ಮೂಲ ದಾತರು ಅಂತಂದರೆ ನಮ್ಮ ತಾತವರಿದ್ದರು, ಮುನ್ಷಾಮಪ್ಪ ಅಂಥೇಳಿ. ಆಮೇಲೆ ಅವರಾದಮೇಲೆ ನಮ್ಮ ತಂದೆಯವರು ಚಿಕ್ಕರಾಮಯ್ಯ ಅಂತೇಳಿದರು. ಅವರು ಮುಗಿದ ಮೇಲೆ ಈಗ ನಾನು ಬಂದಿದ್ದೀನಿ. ನಾನು ಬಂದು ಇಲ್ಲಿ 32-33 ವರ್ಷ ಆಯಿತು ದೇವಸ್ಥಾನಕ್ಕೆ. ಬಂದ ಮೇಲೆ ಈ ಭಗವಂತನ ದೇವಸ್ಥಾನ ಹಳೇದಿತ್ತು, ಎಲ್ಲ ಶಿಥಿಲ ಆಗಿಬಿಟ್ಟಿತ್ತು. ಬಂದಮೇಲೆ ಎಲ್ಲ ಸಮಸ್ತ ಭಕ್ತಾದಿಗಳ ವಿಚಾರ ಮುಟ್ಟಿಸಿ ಎಲ್ಲ ಭಕ್ತಾದಿಗಳ ಕಡೆನಿಕನು ಹಣ ಚಂದ ಮಾಡಿ ಈ ದೇವಸ್ಥಾನನ ಮಾಡಿದ್ದೀವಿ ಇಷ್ಟರ ಮಟ್ಟಿಗೆ. ಆದರೆ ಭಗವಂತ ಎಷ್ಟೇ ಜನ ಬರಲಿ, ಎಷ್ಟೇ ಲಕ್ಷಾಂತರ ಜನ ಬರಲಿ, ಪ್ರತಿಯೊಬ್ಬರಿಗೂ ಅವ್ರ ಕಷ್ಟ ಏನಿದೆ, ಅವ್ರ ನೋವು ಏನಿದೆ, ಅವ್ರ ಬಾಧೆ ಏನಿದೆ, ಅವ್ರಿಗೇನೆಲ್ಲ ತೊಂದರೆಗಳಾಗ್ತಾಯಿದೆ, ಯಾವ್ಯಾವ ರೀತಿ ಆಗ್ತಾಯಿದೆ, ಹೇಗೆ ಆಗ್ತಾಯಿದೆ, ಕಾರಣ ಏನು, ಎಲ್ಲ ವಿಚಾರಗಳೂ ಭಗವಂತ ಅವರಿಗೆ ತಿಳಿಸ್ಕೊಡ್ತಾನೆ. ಆಯಪ್ಪನೇ ತಿಳಿಸ್ಕೊಟ್ಟಿದ್ದಾದ್ಮೇಲೆ ಅದನ್ನು ಅವರು ತಿಳ್ಕೊಂಡು ಒಳ್ಳೆ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಅವರು ಹೋದಾಗ ಖಂಡಿತ ಹೇಳ್ತೀನಿ ಅವರಿಗೆ ಒಳ್ಳೆಯದಾಗೇ ತಿರ್ತದೆ. ಆಗಿದೆ. ಇದುವರೆಗೂ ಲಕ್ಷಾಂತರ ಜನ ಬಂದರೂ ಅವ್ರವ್ರ ಬೇಡಿಕೆಗಳೇನಿದೆ, ಕೆಲಸ ಇಲ್ಲ, ಇದು ಏನು ಮದುವೆ ಇಲ್ಲ, ಆಮೇಲೆ ತಿರುಗಿ ಮನೆ ನಿರ್ಮಾಣ ಮಾಡೋದಕ್ಕೆ ಕಷ್ಟ ಇದೆ, ಊಟ ಮಾಡೋದಕ್ಕೆ ಕಷ್ಟ ಇದೆ, ಎಲ್ಲ ರೀತಿಗಳು ಕಷ್ಟ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಪ್ರತಿಯೊಂದರಲ್ಲೂ ಕಷ್ಟ ಇರ್ತದೆ. ಅದನ್ನೆಲ್ಲನೂ ಭಗವಂತ ಏನು ಮಾಡಿದಾನೆ, ಅವ್ರು ಯಾವ ರೀತಿ ಅಯ್ಯಪ್ಪನ ನಂಬ್ತಾರೆ, ಯಾವ ರೀತಿ ಆ ಭಗವಂತನ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಅದ್ರ ಮೇಲೆ ಏನಾಗ್ತದೆ, ಭಗವಂತ ಅವ್ರನ್ನ ಯಾವ ದಾರಿಯಲ್ಲಿ ಕರ್ಕೊಂಡೋಗ್ಬೇಕು ಅವನು ಕರ್ಕೊಂಡೋಗ್ತಾನೆ. ಒಳ್ಳೆ ದಾರಿಯಲ್ಲೇ ಕರ್ಕೊಂಡೋಗ್ತಾನೆ. ಕಷ್ಟ ಕೊಡ್ತಾನೆ, ನೋವು ಕೊಡ್ತಾನೆ, ಬಾಧೆ ಕೊಡ್ತಾನೆ, ಎಲ್ಲ ಪ್ರತಿಯೊಂದು ಕೊಡ್ತಾನೆ. ಕೊಟ್ಟಿದ್ದಾದಮೇಲೆ ಅದ್ರ ಹಿಂದೆಯೇ ಒಳ್ಳೆ ಜ್ಞಾನ, ಒಳ್ಳೆ ಮನಸ್ಸು, ಒಳ್ಳೆ ಭಕ್ತಿ, ಒಳ್ಳೆ ನಡವಳಿಕೆಗಳು, ಒಳ್ಳೆ ದಾರಿಯಲ್ಲಿ ಹಾದು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ನಮ್ಮಲ್ಲಿ ಅನ್ನೋದು ಬೇಕಾದಷ್ಟು ಇರ್ತದೆ ಜನಗಳಿಗೆ. ಆ ಅನ್ನೋದು ಏನಾಗಬೇಕು, ಹೋಗ್ಬೇಕು ಆಚೆ ಕಡೆ. ಹೋಗೋದಕ್ಕೋಸ್ಕರ ಏನು ಮಾಡ್ತಾನೆ ಭಗವಂತ, ಪ್ರತಿಯೊಬ್ಬರಿಗೂ ಸ್ವಲ್ಪ ಒಂದೊಂದು ಹೊಡೆತ ಹೊಡಿತಾನೆ. ಆ ಹೊಡೆತ ಹೊಡೆದಾಗ, ಏಟು ಬಿದ್ದಾಗ ನಮ್ಗೆ ಗೊತ್ತಾಗ್ತದೆ ನಾವು ಎಲ್ಲಿ ಹಿಡಿದಿದ್ದೀವಿ, ಎಲ್ಲಿ ತಪ್ಪು ಮಾಡ್ತಾಯಿದ್ವಿ, ನಾವು ಯಾಕೆ ಮಾಡಿದ್ವಿ, ಇದ್ರ ಹಿನ್ನೆಲೆ ಏನು, ಕಾರಣ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಭಗವಂತ. ಆವಾಗ ಅದನ್ನು ಅವಕಾಶ ಮಾಡ್ಕೊಂಡು ನಾವೇನು ಮಾಡಬೇಕು, ನಾವು ಈ ರೀತಿ ತಪ್ಪು ಮಾಡಿದ್ವಿ, ಇಲ್ಲಿ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ಇನ್ನು ಮುಂದೆ ಇದೆಲ್ಲ ಮಾಡೋದು ಸರಿಯಿಲ್ಲ, ಅದಕ್ಕೋಸ್ಕರ ನಮ್ಗೆ ಈ ರೀತಿಯ ತೊಂದರೆಗಳು ಆಗ್ತಾಯಿದೆ ಅಂಥೇಳಿ ಪ್ರತಿಯೊಬ್ಬರು ತಿಳ್ಕೊಂಡಾಗ ಅವ್ರು ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶ ಆಗ್ತದೆ. ಒಂದು ಮಾತ್ರ ಹೇಳ್ತೀನಿ, ಯಾವತ್ತೂ ಅಷ್ಟೇ ಭಗವಂತನ ಸಂಪೂರ್ಣ ನಂಬಬೇಕು. ಇದು 3 ದಿವಸ. ಗುರುವಾರ ಉತ್ಸವ ಆಗ್ತದೆ, ದೇವರ ಉತ್ಸವ ಹೋಗ್ತದೆ. ಅದು ಆನಂದವಾಗಿ ನಡೆಸ್ಕೊಂಡು ಬರ್ತಾನೆ ಭಗವಂತ. ಗುರುವಾರನೂ ಅನ್ನದಾನ ನಡೀತಾ ಇರ್ತದೆ, ಉತ್ಸವ ಆಗ್ತದೆ. ಶುಕ್ರವಾರ ಹೋಮಗಳು ಎಲ್ಲ ನಡೀತಾ ಇದೆ.
ಅದು ಈಗನೂ ಶನಿವಾರನೂ ನಡೀತಾ ಇದೆ. ಅನುದಾನಂತೂ ಬೇಕಾದಷ್ಟು ಅಬ್ದೂರಿಯಾಗಿ ನಡೀತಾ ಇದೆ. ಅನುದಾನಿಗೇನು ಕೊರತೆನೇ ಇಲ್ಲ. ನಾ ದೇವಸ್ಥಾನ ಈಗ ಗುರುಗಳೇ ಭಕ್ತಾದಿಗಳಲ್ಲಿ ಒಂದು ನೋವಿರುತ್ತೆ, ಅಯ್ಯೋ ಶನಿ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲಿ ನನ್ನ ಮೇಲೆ ಪ್ರಭಾವ ಬೀರಿ ಅಂತ ಆ ಭಯ ಇರುತ್ತೆ. ಅದೆಲ್ಲ ಖಂಡಿತ ಇಲ್ಲ, ಅದೆಲ್ಲ ಖಂಡಿತ ಅವ್ರ ಭ್ರಮೆ ಅಷ್ಟೇ. ಅದು ಅವ್ರ ಭ್ರಮೆ. ಅದು ಅವನು ಯಾವತ್ತೂ ಯಾರಿಗೂ ಕಷ್ಟ ಕೊಡೋದಿಲ್ಲ, ನೋವು ಕೊಡೋದಿಲ್ಲ, ಬಾಧೆ ಕೊಡೋದಿಲ್ಲ. ನಾವು ಒಳ್ಳೆ ಮನುಷ್ಯರಾಗಬೇಕೋ ಬೇಡವೋ? ನಾವು ಒಳ್ಳೆ ಮನುಷ್ಯರಾಗಬೇಕು ಅಂದರೆ ಅವನ ಸೇವೆ ಮಾಡಲೇಬೇಕು. ಅವನ ಸೇವೆ ಮಾಡ್ದಾಗಲೇ ನಾವು ಯಾರು ಏನು ಅನ್ನೋದು ಗೊತ್ತಾಗೋದು, ಅಕ್ಕಪಕ್ಕದಾಗಿರೋರು ಏನೋದು ಗೊತ್ತಾಗೋದು, ಹಿಂದೆ ಮುಂದೆ ಇರೋರು ಯಾರು ಏನು ಮಾಡ್ತಾಯಿದ್ದಾರೆ, ನಮ್ಗೆ ಒಳ್ಳೇದು ಮಾಡ್ತಾಯಿದ್ದಾರಾ ಕೆಟ್ಟದ್ದು ಮಾಡ್ತಾಯಿದ್ದಾರಾ ಅಂಥೇಳಿ ನಮಗೆ ತಿಳುವಳಿಕೆ ಕೊಡ್ತಾನೆ ಭಗವಂತ. ಖಂಡಿತ ಜನ ಭಕ್ತಾದಿಗಳು, ಲಕ್ಷಾಂತರ ಜನ ಭಕ್ತಾದಿಗಳು ಏನು ಮಾಡ್ತಾರೆ ಅಂದರೆ, ಅಯ್ಯೋ ಶನಿಮಾತನ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಕಷ್ಟ ಬಂದುಬಿಡ್ತದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅರೇ ನೀವು ಮಾಡಿರೋ ತಪ್ಪು ಶಿಕ್ಷೆ ಯಾರು ಕೊಡೋದು? ನೀವು ಮಾಡೋದೆಲ್ಲ ಸರಿಗಿದೆಯಾ? ಬೇಕಾದಷ್ಟು ತಪ್ಪುಗಳು ಮಾಡ್ತಾ ಇರ್ತೀರ. ಅವ್ರ ಮನೆ ಹಾಳು ಮಾಡೋದು, ಇವ್ರ ಮನೆ ಹಾಳು ಮಾಡೋದು, ಅವ್ರಿಗೆ ಮೋಸ ಮಾಡೋದು, ಇವ್ರಿಗೆ ಮೋಸ ಮಾಡೋದು, ಅವ್ರ ಆಸ್ತಿನ ಕಬಳಿಸ್ಕೊಳೋದು, ಇವ್ರ ಆಸ್ತಿನ ಕಬಳಿಸ್ಕೊಳೋದು, ಇದೆಲ್ಲ ನೀವು ಮಾಡ್ಕೊಂಡಿದ್ರೆ ಅದು ಸರಿನಾ? ಅವನೇನು ಶಿಕ್ಷೆ ಕೊಡಬೇಕೋ ಪ್ರತಿಯೊಬ್ಬರಿಗೂ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಆದರೆ ಒಳ್ಳೆ ಭಕ್ತರಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಇದು 100ಕ್ಕೆ 100 ಭಾಗ ಸತ್ಯವಾದಂಥ ಮಾತು. ನಿಮ್ಮ ಭ್ರಮೆ ಅಷ್ಟೇ. ಮಹಾನ್ ಭಾವನ ಸನ್ನಿಧಾನಕ್ಕೆ ಹೋಗ್ಬಿಟ್ರೆ ನಮ್ಗೆ ಕಷ್ಟ ಬಂದ್ಬಿಡ್ತದೆ. ಯಾಕೆ ಬರ್ತದೆ? ಅದು ಹೇಗೆ ಬರ್ತದೆ ಅಂತ ನಾವು ಕರೆಕ್ಟಾಗಿದ್ದರೆ ಅವನೇನು ಮಾಡ್ತಾನೆ? ಏನೂ ಮಾಡೋದಿಲ್ಲ. ನಾವು ಸರಿಯಿಲ್ಲ, ಅವನು ಶಿಕ್ಷೆ ಕೊಡ್ತಾನೆ. ಏನಕ್ಕಾಗಿ? ಬುದ್ಧಿ ಕಲಿಸೋದಕ್ಕಾಗ ಅಷ್ಟೇ. ನಿಮ್ಮನ್ನೇನು ಏನು ಹಾಳು ಮಾಡೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ಏನಿಲ್ಲ. ದಯವಿಟ್ಟು ನಾನು ಸಮಸ್ತ ಭಕ್ತಾದಿಗಳಿಗೆಲ್ಲ ವಿಚಾರ ಮುಟ್ಟಿಸೋದೇನು ಅಂದರೆ, ಯಾವತ್ತೂ ಅವನ ಸೇವೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಒಳ್ಳೆ ಜ್ಞಾನಿಗಳು, ಒಳ್ಳೆ ಭಕ್ತರು, ಒಳ್ಳೆ ದಾರಿಯಲ್ಲಿ ಹಾದು ಹೋಗಿ ಆ ಥರ ನೆಮ್ಮದಿಗೆ ಕಾಲ ಕಳೆಯೋದಕ್ಕೆ ಅವನು ಖಂಡಿತವಾಗಿ ಅವಕಾಶ ಮಾಡಿಕೊಡ್ತಾನೆ. ಇದು ಸತ್ಯವಾದಂಥ ಮಾತು. ಯಾರ ಮಾತು ಕೇಳೋದಕ್ಕೆ ಹೋಗ್ಬೇಡಿ. ದೇವಸ್ಥಾನಕ್ಕೆ ಹೋದ್ರೆ ನನಗೆ ಆಗಾಗ್ತದೆ, ಹೀಗಾಗ್ತದೆ, ನಿಮ್ಗೆ ಗೊತ್ತಾಗೋದು ಯಾವಾಗ? ನೀವು ತಪ್ಪು ಮಾಡೋದು ನಿಮ್ಗೆ ಅರಿವಾಗೋದು ಯಾವಾಗ? ಇದೆಲ್ಲ ಅರಿವಾಗಬೇಕೋ ಬೇಡೋ? ಹಾಗೆ ಮಾಡ್ಕೊಂಡಿದ್ರೆ ನಾಳೆ ಇನ್ನೂ ವಿಪರೀತ ಕಷ್ಟ ಬರ್ತದೆ. ಹಾಗೇನು ಮಾಡ್ತೀರಿ ಅಲ್ವಾ? ಅದಕ್ಕೋಸ್ಕರ ದಯವಿಟ್ಟು ಮಹಾನ್ ಭಾವನ ದೇವಸ್ಥಾನ ಎಲ್ಲೇ ಇದ್ದರೂ ಸರಿ, ಯಾವುದೇ ಮೂಲೆಯಲ್ಲಿದ್ದರೂ ಸರಿ, ಯಾವುದೇ ಊರಲ್ಲಿದ್ದರೂ ಸರಿಯೇ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗಿ ಅಯ್ಯಪ್ಪನಿಗೆ ಶರಣಾಗತಿ ಆಗಿ ನಿಮ್ಗೆ ಖಂಡಿತ ಒಳ್ಳೆಯದಾಗ್ತದೆ. ಇಷ್ಟು ದಿನ ಕಾರ್ಯಕ್ರಮ ಅದ್ದೂರಿ ನಡೆಸಿದ್ದೀರಾ. ಭಕ್ತಾದಿಗಳಿಗೆ ಮತ್ತು ನಾಡಿನ ಸಮಸ್ತ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆ? ನಾನು ನಾಡಿನ ಸಮಸ್ತ ಜನಗಳಿಗೆ ಹೇಳೋದು ಇಷ್ಟೇ, ಭಗವಂತನ ಸಂಪೂರ್ಣವಾಗಿ ನಂಬಿ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಮರ್ಯಾದೆ ಗೌರವ ಕೊಡಿ. ತಾಯಿ ತಂದೆಗೆ ಅವ್ರನ್ನ ನೋಡಿಕೊಂಡು ಅವ್ರ ಸೌಖ್ಯನ ಕಾಪಾಡ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿ ತಂದೆನ. ಆಯ್ತಾ? ಇದೆಲ್ಲ ನೋಡಿದಾದಮೇಲೆ ನೀವು ಒಳ್ಳೆಯರಾಗಬೇಕಲ್ವಾ? ಅದರಿಂದ ಆಮೇಲೆ ಬನ್ನಿ ನಾನು ಭಗವಂತನ ಸನ್ನಿಧಾನಿಗೆ. ಅದುವರೆಗೂ ಬರೋದಕ್ಕೆ ಹೋಗಲೇಬೇಡಿ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಮರ್ಯಾದೆ ಗೌರವ ಕೊಡ್ದಿದ್ಮೇಲೆ, ತಾಯಿ ತಂದೆನ ನೋಡ್ಕೊಂಡಿದ್ಮೇಲೆ ಆಯ್ತಾ, ಹೆಂಡತಿ ಮಕ್ಕಳು ನೋಡ್ಕೊಬೇಕು. ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ಆಮೇಲೆ ಬಂದು ಭಗವಂತನಿಗೆ ನಮಸ್ಕಾರ ಹಾಕಿ. ಅವ್ರನ್ನೆಲ್ಲ ಹಾಗೆ ಬಿಟ್ಬಿಟ್ಟು ದೂಷಣೆ ಮಾಡಿ, ಅವ್ರಿಗೆ ಊಟ ಹಾಕ್ದಿರ, ಬಟ್ಟೆ ಕೊಡ್ದಿರ, ನೀರು ಕೊಡ್ದಿರ ಎಲ್ಲ ಹಾಳು ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ಅವ್ನಿಗೆ ನಮಸ್ಕಾರ ಹಾಕ್ಬೇಡಿ ದಯವಿಟ್ಟು. ಅದು ಸಲ್ಲಿಸಲ್ಲ. ಅವರು ನಮ್ಮ ಕ್ಷೇತ್ರದಲ್ಲಿ ಸುಮಾರು ದೇವಸ್ಥಾನಗಳೆಲ್ಲ ಹೋಗ್ಬಿಟ್ಟಿದ್ವು. ಎಷ್ಟು ಕೋಟಿ ಖರ್ಚು ಮಾಡಿದ್ರೆ ಗೊತ್ತಿಲ್ಲ ಪಾಪ ಅವರು. ಎಲ್ಲ ದೇವಸ್ಥಾನಗಳು, ಇವು ಏನು ಮಸೀದಿಗಳು, ಆಮೇಲೆ ಚರ್ಚ್ಗಳು, ನಮ್ಮ ಹಿಂದೂ ದೇವಸ್ಥಾನಗಳು, ಇಷ್ಟಕ್ಕೂ ಬೇಕಾದಷ್ಟು ಕೊಟ್ಟು ಅವ್ರು ಮಾಡಿದ್ದಾರೆ. ಕೋಟಿಗಟ್ಟಲೆ ಕೊಟ್ಟಿದ್ದಾರೆ.